ಆತ್ಮೀಯ ಸಾಯಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಮಾಘ ಮಾಸದ ಕೃಷ್ಣ ಪಕ್ಷದ ನವಮಿ ಶನಿವಾರ. ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಶನಿವಾರ, ತಿಥಿ ಬಂದು ನವಮಿ, ರಾತ್ರಿ 7 ಗಂಟೆ 12 ನಿಮಿಷವರೆಗೂ ಇರ್ತದೆ. ನಕ್ಷತ್ರ ಉತ್ತರ ಫಲ್ಗುಣಿ ಬೆಳಿಗ್ಗೆ 9 ಗಂಟೆ 16 ನಿಮಿಷವರೆಗೂ ಇರ್ತದೆ. ಯೋಗ ಬಂದು ಆಯುಷ್ಮಾನ್ ಯೋಗ ಬರ್ತದೆ. ಕರ್ಣ ಬಂದು ತೈತಲೆ ಅಂತಕ್ಕಂಥ ಕರ್ಣ ಬರ್ತದೆ. ಅಲ್ಲಿಂದ ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ವ್ಯತ್ಯಯ, ಅಭಿವೃದ್ಧಿ ಕಾರ್ಯಕ್ಕೆ ತೊಡಕು. ಸರ್ಕಾರಿ ನೌಕರರಿಗೆ ಮಾತ್ರ ಶುಭಕರವಾದ ಸುದ್ದಿ ಕೇಳಿದ್ರೆ ಶುಭಕರವಾದ ದಿನ. ಅದೇ ರೀತಿಯಲ್ಲಿ ಹೈನುಗಾರಿಕೆಯಲ್ಲಿರ್ತಕ್ಕಂಥ ರೈತರಿಗೆ ಶುಭಕರವಾದ ದಿನ. ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತದೆ. ಗಣಪತಿಯನ್ನು ಧ್ಯಾನ ಮಾಡಿ. ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ ಆಗಿರುತ್ತೆ ಆದ್ಮೇಲೆ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ನಿವೃತ್ತರಿಗೆ ಶುಭಕರವಾದ ದಿನ, ಅವರಿಗೆ ಶುಭ ಸಿದ್ಧಿ ಬರ್ತದೆ. ನೇಕಾರರಿಗೆ ಒಳ್ಳೆಯ ದಿನ. ವೈದ್ಯ ಸಹಾಯಕರಿಗೆ ಸಹ ಒಳ್ಳೆಯ ದಿನ ಆಗಿರ್ತದೆ. ಸಣ್ಣ ರೈತರಿಗೆ ಶುಭಕರವಾಗಿರ್ತಕ್ಕಂಥ ಸುದ್ದಿ ಸಿಗ್ತದೆ. ಹುಣಸೆ ಹಣ್ಣು, ಮಾವು, ಹಲಸು ಬೆಳೆಗಾರರಿಗೆ ಬಹಳ ಶುಭಕರವಾದ ದಿನ ಆಗಿರುತ್ತೆ ಆತ್ಮೀಯರೇ. ಇವತ್ತು ವೈದ್ಯರಿಗೆ ಒಳ್ಳೆಯ ಪ್ರಾಕ್ಟೀಸ್ ಆಗುತ್ತೆ. ವೃಷಭರಾಶಿಯಲ್ಲಿ ನರಸಿಂಹಸ್ವಾಮಿಯನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು. ಅದೇ ರೀತಿಯಲ್ಲಿ ಹಸಿರು ಅದೃಷ್ಟದ ಬಣ್ಣ ಆಗಿರ್ತದೆ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಆದ್ಮೇಲೆ ವ್ಯಾಪಾರ ವ್ಯವಹಾರ ವ್ಯವಸಾಯ ಎಲ್ಲದರಲ್ಲಿ ಸ್ಲೋ. ಇವತ್ತು ಮಿಥುನ ರಾಶಿಯವರಿಗೆ ಯಾವ ಕೆಲಸ ಇಟ್ಕೊಂಡ್ರೂ ಮಂದ ಪ್ರಗತಿ. ಈ ನ್ಯಾಯವಾದಿಗಳಿಗೆ ಮಾತ್ರ ಬಹಳ ಶುಭಕರವಾದ ದಿನ ಇರ್ತದೆ. ವೈದ್ಯ ಸಹಾಯಕರಿಗೆ ಶುಭಕರವಾದ ದಿನ ಇರ್ತದೆ. ಈ ಕಾಫಿ, ಟೀ, ರಬ್ಬರ್ ಪ್ಲಾಂಟರ್ಸ್ಗೆ ಬಹಳ ಶುಭಕರವಾದ ದಿನ. ಒಳ್ಳೆಯ ಲೇಬರ್ ಸಿಗ್ತಾರೆ, ಕೆಲಸಗಳು ಸಲೀಸಾಗ್ತದೆ ಇವತ್ತು. ಈ ತೆಂಗಿನಕಾಯಿಗೆ ಮಾತ್ರ ಬಹಳ ಬೇಡಿಕೆ ಹೆಚ್ಚಾಗುತ್ತೆ ಇವತ್ತು. ಈ ಮೆಡಿಕಲ್ ಸ್ಟೋರ್ ಇರ್ತಕ್ಕಂಥವ್ರಿಗೆ ಶುಭಕರವಾದ ದಿನ. ನವಗ್ರಹಗಳನ್ನು ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು. ಅದೇ ರೀತಿಯಲ್ಲಿ ನೀಲಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರುತ್ತೆ ಆದ್ಮೇಲೆ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಸಣ್ಣ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಸಗಟು ವ್ಯಾಪಾರಿಗಳಿಗೆ ಉತ್ತಮವಾದ ವಹಿವಾಟು, ರೈತರಿಗೆ ಮಾತ್ರ ನೆಗೆಟಿವ್. ಇವತ್ತು ಈ ಒಂದು ಕರ್ಕಾಟಕ ರಾಶಿ ರೈತರಿಗೆ ಯಾವುದೋ ಒಂದು ತೊಂದರೆ, ಲೇಬರ್ ಸಿಗದೇ ಇರತಕ್ಕಂಥದ್ದು, ಮೆಕ್ಯಾನಿಕರ್ ಬರದೇ ಇರತಕ್ಕಂಥದ್ದು, ಈ ಬೇಕಾಗಿರ್ತಕ್ಕಂತಹ ಸಲಕರಣೆಗಳು, ಕೃಷಿ ಸಲಕರಣೆ ಸಿಗ್ತಿರತಕ್ಕಂಥ ತೊಂದರೆ ಇರ್ತದೆ. ಈ ಕುಶಲಕರ್ಮಿಗಳಿಗೆ ಮಾತ್ರ ಬಹಳ ಶುಭ ಇರ್ತದೆ. ಈ ಚೀನಿವಾರರು, ನೇಕಾರರು, ಕಮ್ಮಾರರು, ಕುಂಬಾರರು ಇವರಿಗೆ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ಸೂರ್ಯ ಭಗವಾನನ ಧ್ಯಾನ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಆಗಿರುತ್ತೆ ಆದ್ಮೇಲೆ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಪ್ರಮುಖ ಕೆಲಸಗಳಲ್ಲಿ ಹಿನ್ನಡೆ, ಆರೋಗ್ಯದಲ್ಲಿ ಏರಿಳಿತಗಳಂದರೆ ಸ್ವಲ್ಪ ಚೆನ್ನಾಗಿರುತ್ತೆ, ಸ್ವಲ್ಪ ಚೆನ್ನಾಗಿಲ್ಲದೆ ಇರತಕ್ಕಂಥದ್ದು. ರೈತರಿಗೆ ಅಲ್ಪ ಆದಾಯ, ಸಗಟು ವ್ಯಾಪಾರಗಳಿಗೆ ಹಾಗೂ ದಾಸ್ತಾನದಾರರಿಗೆ ಸ್ಟೋರ್ ಮಾಡ್ಕೊಳ್ತಾರೆ ನೋಡಿ, ಅವರಿಗೆ ಒಳ್ಳೆ ದಿನ ಆಗಿರ್ತದೆ. ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆ ಪ್ರಗತಿ ಇರ್ತದೆ. ರಿಟೇಲ್ ಟ್ರೇಡರ್ಸ್ ಅಂತೀವಿ ನೋಡಿ, ಚಿಲ್ಲರೆ ವ್ಯಾಪಾರಿಗಳು, ಅವರಿಗೆ ಒಳ್ಳೆ ವ್ಯಾಪಾರ ಆಗ್ತದೆ. ಚಾಮುಂಡೇಶ್ವರಿನ ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಆಗಿರ್ತದೆ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಆರ್ಥಿಕ ಪ್ರಗತಿ, ಕೆಲಸ ಕಾರ್ಯಗಳಲ್ಲಿ ಶುಭ, ನೌಕರರಿಗೆ ಹೆಚ್ಚಲಿರುವ ಆದಾಯ, ಹೈನುಗಾರಿಕೆಯಲ್ಲಿ ಶುಭ, ಜೇನು ಸಾಕಣೆ ಮಾಡ್ತಕ್ಕಂಥವ್ರಿಗೂ ಒಳ್ಳೆ ದಿನ ಆಗಿರ್ತದೆ. ವೈದ್ಯ ವೃತ್ತಿ ಯಾವುದೇ ವೈದ್ಯರಾಗ್ಬೋದು, ವೆಟರ್ನರಿ ಡಾಕ್ಟರ್ ಆಗ್ಬೋದು, ಯುನಾನಿ, ಆಯುರ್ವೇದಿಕ್ಕು, ಅಲೋಪತಿಕ್ಕು, ಯಾವುದೇ ಡಾಕ್ಟ್ರಿಗೆ ಇವತ್ತು ಒಳ್ಳೆಯ ಪ್ರಾಕ್ಟೀಸ್ ಆಗ್ತದೆ. ಶಕ್ತಿ ದೇವತೆಗಳನ್ನ ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು. ಅದೇ ರೀತಿಯಲ್ಲಿ ಕಪ್ಪು ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಆದ್ಮೇಲೆ ಶತ್ರುಗಳಿಂದ ಸಂಧಾನ, ಅಂದರೆ ಯಾರಾದರೂ ಶತ್ರುಗಳಿರ್ತಾರೆ ಅವರು ನಿಮ್ಮಲ್ಲಿ ಸೇರ್ಕೋಬೇಕಂತೇಳಿ ಈ ದಿನ ಸಂಧಾನಕ್ಕೆ ಬರ್ತಾರೆ. ಗೃಹದಲ್ಲಿ ಶುಭ ವಾತಾವರಣ, ಅಧಿಕಾರಿಗಳಿಗೆ ಪದವಿ ಪ್ರತಿಷ್ಠೆ ಸಿಗ್ತಕ್ಕಂಥದ್ದು, ಕಟ್ಟಡ ಕಾರ್ಮಿಕರಿಗೆ ಸ್ವಂತ ಉದ್ಯೋಗ ನಡೆಸ್ತಕ್ಕಂಥವ್ರಿಗೆ ಶುಭ ಇರ್ತದೆ. ಇವತ್ತು ಅಷ್ಟೇ ಈ ರಾಶಿಯಲ್ಲಿ ತುಲಾರಾಶಿ ಇರತಕ್ಕಂಥ ವೈದ್ಯರಿಗೆ ಇವತ್ತು ಬಹಳ ಒಳ್ಳೆಯ ದಿನ ಆಗಿರ್ತದೆ. ಗುರುಸ್ಮರಣೆ ಮಾಡಿ. ಗುರು ಬ್ರಹ್ಮ ಗುರು ವಿಷ್ಣು ಅಂತೇಳಿ ಗುರುಸ್ಮರಣೆ ಮಾಡಿ. 4 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ ಆದ್ಮೇಲೆ. ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಬಂದಾಗ ನಿರುದ್ಯೋಗಿಗಳಿಗೆ ಶುಭ ವಾರ್ತೆ. ರೇಷ್ಮೆ ಕೃಷಿಕರಿಗೆ ಒಳ್ಳೆಯ ಇವತ್ತು ವಿಷಯಗಳು, ಒಳ್ಳೆಯ ಸಹಾಯ ಇರ್ತದೆ, ಒಳ್ಳೆಯ ಕಾರ್ಯಪ್ರಗತಿ ಇರ್ತದೆ. ಹೂವು ಹಣ್ಣು ಬೆಳೆಗಾರರು ಮಾಡ್ತಕ್ಕಂಥ ರೈತರಿಗೆ ಒಳ್ಳೆಯ ವ್ಯಾಪಾರ ಆಗ್ತದೆ. ಕಾರ್ಮಿಕರಿಗೆ ಆದಾಯದಲ್ಲಿ ಪ್ರಗತಿ ಇರ್ತದೆ. ಹೂವು ಹಣ್ಣು ತರಕಾರಿ ಮಾಡ್ತಕ್ಕಂಥ ವ್ಯಾಪಾರಿಗಳಿಗೆ, ರೈತರಿಗೂ ಲಾಭ ಇದೆ.
ವ್ಯಾಪಾರಿಗಳಿಗೂ ಈ ದಿನ ಲಾಭ ಇದೆ. ನಮ್ಮ ಸೂರ್ಯಾಗೆ ಚಂದ್ರಾಗೆ ಮಂಗಳಾಗೆ ಬುಧಾಗೆ ಚ ಅಂತೇಳಿ ನವಗ್ರಹಗಳ ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಹಳದಿ ಅದೃಷ್ಟ ಬಣ್ಣ ಆಗಿರ್ತದೆ ಆದ್ಮೇಲೆ. ಅಲ್ಲಿಂದ ಧನುಸ್ಸು ರಾಶಿಗೆ ಬಂದಾಗ ನೂತನ ಅವಕಾಶಗಳು ನಿಮಗೆ ವ್ಯಾಪಾರಕ್ಕಾಗಲಿ ವ್ಯವಹಾರಕ್ಕಾಗಲಿ ಉದ್ಯೋಗಕ್ಕಾಗಲಿ ಹೊಸ ಹೊಸ ಅವಕಾಶಗಳು ಸಿಗ್ತದೆ. ಕಾರ್ಯದಲ್ಲಿ ಪ್ರಗತಿ, ಹೈನುಗಾರಿಕೆಯವರಿಗೆ ಶುಭ. ದನಕರುಗಳು ದಲ್ಲಾಳಿ ಮಾಡ್ತಾರೆ ನೋಡಿ, ಇಲ್ಲಿ ತೆಗೆದುಕೊಂಡೋಗಲ್ಲಿ ಮಾರ್ತಕ್ಕಂಥವ್ರು ಕುರಿಗಳು ಮೇಕೆಗಳು ಕೋಳಿಗಳು ಎಲ್ಲನೂ ಅವರಿಗೆಲ್ಲ ಇನ್ನು ಒಳ್ಳೆಯ ಮುನ್ಸೂಚನೆ, ಲಾಭದ ಮುನ್ಸೂಚನೆ ಇರ್ತದೆ. ಹೊರದೇಶದಲ್ಲಿರ್ತಕ್ಕಂಥ ನೌಕರರಿಗೆ ವಿದ್ಯಾರ್ಥಿಗಳಿಗೆ ಒಳ್ಳೆಯ ದಿನ. ಬಟ್ಟೆ ಅಂಗಡಿಗಳು ಜವಳಿ ಅಂಗಡಿಗಳಿರ್ತವೆ ನೋಡಿ, ಅವರಿಗೆ ಒಳ್ಳೆಯ ವ್ಯಾಪಾರ ಇರ್ತದೆ. ನವಗ್ರಹಗಳ ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು ಕಿತ್ತಳೆ ಅದೃಷ್ಟ ಬಣ್ಣ. ಇನ್ನು ಮಕರ ರಾಶಿಗೆ ಬಂದಾಗ ಮನೆಯ ಒಳಗೆ ಹೊರಗೆ ಸಮಸ್ಯೆಗಳು ಸುಳಿಯಲ್ಲಿ ಸಿಕ್ಕಿ ಇವತ್ತು ಬಹಳ ತೊಂದರೆ ಪಡ್ತೀರಿ. ವ್ಯಾಪಾರದಲ್ಲಿ ಅಭಿವೃದ್ಧಿ ಇರೋದಿಲ್ಲ. ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳಿರ್ತಾರೆ ನೋಡಿ, ಅವರಿಗೆ ಈ ಕ್ರಯ ವಿಕ್ರಯ ಚೆನ್ನಾಗಿರ್ತದೆ. ಕಟ್ಟಡ ಕಾರ್ಮಿಕರಿಗೆ ಶುಭವಾದ ದಿನ, ಕೆಲಸ ಸಿಕ್ಕತ್ತೆ. ಸರ್ಕಾರಿ ನೌಕರರಿಗೆ ಶುಭ ಸುದ್ದಿ ಕೇಳಲಿದ್ದೇವೆ. ಈ ಹೂವನ್ನು ಬೆಳೀತಕ್ಕಂಥ ರೈತರಿಗೆ ಬಹಳ ಒಳ್ಳೆಯದಾಗ್ತದೆ. ಹಾಲಿನ ಉತ್ಪನ್ನಗಳಿಗೆ ಒಳ್ಳೆಯ ಬೆಳೆ ಇರ್ತದೆ. ಸೂರ್ಯ ಭಗವಾನನ ಧ್ಯಾನ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ವ್ಯಾಪಾರ ವ್ಯವಹಾರ ವ್ಯವಸಾಯಗಳಲ್ಲಿ ಹಿನ್ನಡೆ. ಇವರು ನೋಡಿ ಕುಂಭರಾಶಿಯವ್ರಿಗೂ ಸಹ ಈ ದಿನ ಒಳ್ಳೆಯದಿರೋದಿಲ್ಲ. ಎಲ್ಲರಿಗೂ ವ್ಯಾಪಾರಿಗಳಾಗಲಿ ವ್ಯವಹಾರಿಗಳಾಗಲಿ ಉದ್ಯೋಗಿಗಳಾಗಲಿ ಯಾರೇ ಆಗಲಿ ಅವ್ರಿಗೆ ಯಾವುದರಲ್ಲಿ ಒಳ್ಳೆಯದಾಗೋದಿಲ್ಲ. ರೈತರಿಗೆ ಅಲ್ಪ ಫಲ. ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಮಾತ್ರ ಓದಿನಲ್ಲಿ ತೊಂದರೆ ಆಗೋದಿಲ್ಲ. ಈ ಸೆಲ್ಫ್ ಎಂಪ್ಲಾಯ್ಗಳಿಗೆ ಒಳ್ಳೆಯ ದಿನ ಆಗಿರ್ತದೆ. ಸಾಮಾನ್ಯವಾದ ಲಾಭ ಇರ್ತದೆ, ಅವ್ರಿಗೇನೋ ತುಂಬ ಲಾಭ ಇರೋದಿಲ್ಲ. ಈ ಹೋಟೆಲ್ಲು, ಕಾಂಡಿಮೆಂಟ್ಸು, ಈ ಚಾಟ್ಸು, ಟೀ ಸ್ಟಾಲ್ಗಳು ನಡೆಸ್ತಕ್ಕಂಥವ್ರಿಗೆ ಒಳ್ಳೆಯ ದಿನ. ಆಂಜನೇಯ ಸ್ವಾಮಿಯನ್ನು ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ನೋಡಿ ಆರ್ಥಿಕ ಪ್ರಗತಿ. ನೋಡಿ ಈ ತಿಂಗಳಲ್ಲಿ ನಿಮಗೆ ಇಷ್ಟೊಂದು ಆರ್ಥಿಕ ಪ್ರಗತಿ ಇರೋದಿಲ್ಲ. ಈ ದಿನ ಒಳ್ಳೆ ಆರ್ಥಿಕ ಪ್ರಗತಿ ಇರ್ತದೆ. ಕಾರ್ಯಕ್ಷೇತ್ರಗಳಲ್ಲಿ ಬಹಳ ಸುಗಮವಾಗಿ ಕೆಲಸಗಳು ನಡೀತದೆ. ರೈತರಿಗೆ ಸ್ವೋದ್ಯೋಗಿಗಳಿಗೆ ಅಂದುಕೊಂಡು ಕೆಲಸಗಳಾಗ್ತದೆ. ಸರ್ಕಾರಿ ನೌಕರರಿಗೆ ಮಾತ್ರ ನೆಗೆಟಿವಿಟಿ ಇರ್ತದೆ. ಅವರಿಗೆ ಕಿರಿಕಿರಿ, ಮೇಲಧಿಕಾರಿಗಳಿಂದ ಏನಪ್ಪ ಕೆಲಸ ಮುಗ್ದಿಲ್ಲ ಅದು ಇದು ಅಂತೇಳಿ ಕಿರಿಕಿರಿ ಮಾಡ್ತಕ್ಕಂಥ ಮಾಮೂಲಿ ಇರ್ತದೆ. ವ್ಯವಸಾಯ ಸಲಕರಣೆಗಳಿಗೆ ಒಳ್ಳೆಯ ಬೇಡಿಕೆ ಇರ್ತದೆ. ಈ ದಿನ ಜಾನುವಾರು ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯ ದಿನ. ಗಣಪತಿಯನ್ನು ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ. ಆದ್ಮೇಲೆ ಇದು ಈ ದಿನದ 12 ರಾಶಿಗಳ ದಿನಭವಿಷ್ಯ ಆಗಿರ್ತದೆ. ಆದ್ಮೇಲೆ ನಮ್ಮ ಸಾಯಿ ಸ್ಮೃತಿ ಮೇಲೆ ಬರ್ತಕ್ಕಂಥ ಈ ಜ್ಯೋತಿಷ್ಯ ಆಗಲಿ ಯಾವುದೇ ಕಾರ್ಯಕ್ರಮಗಳಾಗಲಿ ನಿಮಗೆ ಇಷ್ಟವಾದಲ್ಲಿ ನೀವು ಲೈಕ್ ಮಾಡಿ ದಯವಿಟ್ಟು. ಅದೇ ರೀತಿಯಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಈ ಸಬ್ಸ್ಕ್ರಿಪ್ಷನ್ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ಕೇಳ್ತೀನಿ. ಅದೇ ರೀತಿಯಲ್ಲಿ ನಿಮಗೇನಾದರೂ ಅನುಮಾನಗಳು ಬಂದಾಗ, ಯಾವುದೇ ವಿಷಯಗಳು ತಿಳ್ಕೊಳ್ಬೇಕು ಅನ್ನಿಸ್ದಾಗ ದಯವಿಟ್ಟು ಕಾಮೆಂಟ್ ಮಾಡಿ. ಅದಕ್ಕೆ ಸೂಕ್ತವಾದ ಮಾರ್ಗದರ್ಶನ, ಸಲಹೆ, ಸಹಾಯ ಈ 3 ನಾವು ಮಾಡ್ತೀವಿ ಅಂಥೇಳಿ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.